ಇಡೀ ರಾಜ್ಯದ ಗಮನ ಸೆಳೆದ ಲಕ್ಕುಂಡಿ ನಿಧಿ ದೊರೆತಿರ್ತಕ್ಕಂಥ ಒಂದು ಮನೆಯ ಸ್ಥಳಕ್ಕೆ ನಾವು ಇದೀಗ ಗಂಗಾವತಿ ಚಾರಣ ಬಳಗದಿಂದ ಇಲ್ಲಿ ಆಗಮಿಸಿದ್ದೇವೆ. ಈ ಪುಟ್ಟ ಮನೆಯ ನಿವೇಶನದಲ್ಲಿ ಮನೆಯನ್ನು ದುರಸ್ತಿ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸ ಮನೆ ಕಟ್ಟಬೇಕು ಅಂತೇಳಿ ಮನೆ ಮಾಲೀಕರು ನಿರ್ಧರಿಸಿ ತಳಪಾಯವನ್ನು ತೆಗೆಯುವ ಸಂದರ್ಭದಲ್ಲಿ ಒಂದು ಗಡಿಗೆಯಲ್ಲಿ ಪ್ರಾಚೀನ ಕಾಲದ ಅಮೂಲ್ಯವಾಗಿರ್ತಕ್ಕಂಥ ಒಡವೆಗಳು ದೊರೆತಿವೆ. ಸೊ ಹಾಗಾಗಿ ಅದು ರಾಜ್ಯದಾದ್ಯಂತ ತುಂಬ ಕುತೂಹಲವನ್ನು ಉಂಟು ಮಾಡಿ ಅನೇಕ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು, ಅನೇಕ ಜನಸಾಮಾನ್ಯರು ಮತ್ತು ಬೇರೆ ಬೇರೆ ಕ್ಷೇತ್ರದ ವಲಯರ ಆಸಕ್ತಿಯನ್ನು ಕೆರಳಿಸಿದೆ. ಅದರ ತನ್ನಿಮಿತ್ತ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅನೇಕ ಜನ ಈ ಸ್ಥಳದ ಸಂದರ್ಶನಕ್ಕಾಗಿ ನೋಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರಾಚೀನ ಕಾಲದಲ್ಲಿ ನಿಧಿಗಳನ್ನು ಇಡಲಿಕ್ಕೆ ಬೇರೆ ವ್ಯವಸ್ಥೆ ಇರಲಿಲ್ಲ. ಖಾಸಗಿ ಜನಗಳು ಏನು ಮಾಡ್ತಿದ್ರು, ತಮ್ಮ ತಮ್ಮ ಮನೆಗಳಲ್ಲಿನೇ ಉಗಿದು ನಿಧಿಯನ್ನು ಸಂರಕ್ಷಣೆ ಮಾಡ್ತಾಯಿದ್ರು. ಕೆಲವು ಸಂದರ್ಭಗಳಲ್ಲಿ ಆತ ನಿಧಿ ಉಗಿದು ಇಟ್ಟಿರ್ತಕ್ಕಂಥ ಹಿರಿಯರು ಯಾರಿಗೆ ತಿಳಿಸದೆ ಅದನ್ನು ಮರಣ ಹೊಂದಿದಾಗ ಆ ನಿಧಿ ಕುಂಭಗಳು ಆ ಮನೆಯ ಕೆಳಭಾಗದಲ್ಲಿ ಹಾಗೆ ಉಳಿತಾ ಇದ್ವು. ಒಂದು ಕಾಲಾನಂತರದಲ್ಲಿ ಈ ಥರ ಹೊಸ ಮನೆ ಕಟ್ಟಬೇಕಾದಾಗ ತಳಪಾಯ ತೆಗಿಬೇಕಾದ್ರೆ ಅಂತಹ ನಿಧಿಗಳು ಬೆಳಕಿಗೆ ಬಂದ ಪ್ರಕರಣವನ್ನು ನಾವು ಅನೇಕ ನಮ್ಮ ರಾಜ್ಯದ ಬೇರೆ ಬೇರೆ ಚಾರಿತ್ರಿಕ ಸ್ಥಳಗಳಲ್ಲಿ ನಾವು ಗಮನಿಸಿದ್ದೇವೆ. ಅದೇ ರೀತಿ ಇದು ಪ್ರಕರಣ. ಇದೀಗ ಆ ನಿಧಿ ಭೂಮಿಯ ತಳದಲ್ಲಿ ದೊರೆತಿರುವುದರಿಂದ ಅದು ಸರ್ಕಾರದ ಸ್ವತ್ತಾಗ್ತದೆ. ಹಾಗಾಗಿ ಅದನ್ನು ಅನುಸರಿಸಿಕೊಂಡು ಪ್ರಾಚೀನ ಸ್ಥಳವಾಗಿರ್ತಕ್ಕಂಥ ಲಕ್ಕುಂಡಿಯ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನಕ್ಕಾಗಿ ಇವತ್ತು ಅನೇಕ ಕಾರ್ಯ ನಡೀತಾ ಇದೆ. ಅದರಲ್ಲಿ ಉತ್ಖನನ ಕೂಡ ನಡೀತಾ ಇದೆ. ಆ ಉತ್ಖನನದಲ್ಲಿ ಕೂಡ ಕೆಲವು ಪ್ರಾಚೀನ ವಸ್ತು ಅವಶೇಷಗಳು ದೊರೆತಿವೆ. ಲಕ್ಕುಂಡಿ 10 ಮತ್ತು 11ನೇ ಶತಮಾನದಲ್ಲಿ ಒಂದು ಅಗ್ರಹಾರವಾಗಿ ಜೈನ ಕೇಂದ್ರವಾಗಿ ನಮ್ಮ ನಾಡಿನ ಪ್ರಸಿದ್ಧ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ನೆಲೆಯಾಗಿತ್ತು. ಇಂಥ ಅಧ್ಯಯನ ಮತ್ತು ಉತ್ಖನನಗಳಿಂದ ಅದರ ಲಕ್ಕುಂಡಿಯ ಚಾರಿತ್ರಿಕ ಮಹತ್ವ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಅದನ್ನು ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಬೇಕು ಅಂತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಪ್ರಯತ್ನ ಭಾಳ ಸ್ವಾಗತಾರ್ಹ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಚೀನ ಸ್ಮಾರಕಗಳು ತುಂಬ ಅಮೂಲ್ಯವಾಗಿವೆ. ವಿಶೇಷವಾಗಿ ಕಲ್ಯಾಣ ಚಾಲುಕ್ಯ ಮತ್ತು ಹೊಯ್ಸಳರ ಕಾಲದ ಕಲೆ ವಾಸ್ತುಶಿಲ್ಪವನ್ನು ಅರಿತುಕೊಳ್ಳಿಕ್ಕೆ ಅವು ಪ್ರಯೋಗಶಾಲೆಯಂತಿವೆ. ಹಾಗಾಗಿ ಆ ಎಲ್ಲ ಸ್ಮಾರಕಗಳನ್ನು ಸಂರಕ್ಷಿಸಿ ಲಕ್ಕುಂಡಿಯನ್ನು ವಿಶ್ವ ಪರಂಪರೆಯ ತಾಣ ಮಾಡಬೇಕು ಅಂಥೇಳಿ ಗಂಗಾವತಿಯ ಚಾರಣ ಬಳಗ ಇವತ್ತು ಇದನ್ನು ವೀಕ್ಷಿಸಿ ಒತ್ತಾಯಿಸ್ತಾ ಇದೆ. ನಮಸ್ಕಾರ.